ವೆಲ್ಕಮ್ ಬ್ಯಾಕ್ ಟು ಕನ್ಸೂಲ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಆಯಿತು. ಇವಾಗ ಟೈಮ್ ಬಂದು 12 ಆಯಿತು. ಸೊ ನನ್ನ ಮಗನಿಗೆ ಎಕ್ಸಾಮ್ ನಡೀತಿದೆ. ಸೊ ಹಾಗಾಗಿ ಅವನನ್ನು ಇವಾಗ ಹೋಗಿ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಾದಮೇಲೆ ಸೊ ಅವ್ನು ಯಾವ ರೀತಿ ಹೇಗೆ ಎಕ್ಸಾಮ್ ಮಾಡ್ದ ಅಂತ ಹೇಳ್ಬಿಟ್ಟು ಕೇಳ್ತೀನಿ, ನೋಡೋಣ ಹೇಗೆ ಹೇಳ್ತಾನೆ ಅಂತ. ಅದಾದ ನಂತರ ಏನೋ ಪಿಜ್ಜಾ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಓಕೆನಾ? ಸೊ ಹಾಗಾದರೆ ಇವಾಗ ಹೋಗಿ ಅವನನ್ನು ಕರ್ಕೊಂಡು ಬಂದು ಅದಾದಮೇಲೆ ಅವನು ಹೇಗೆ ಎಕ್ಸಾಮ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ? ಬನ್ನಿ ಹಾಗಾದರೆ. ಸೊ ಪಿಜ್ಜಾ ಮಾಡ್ತೀನಿ ಅಂದೆ. ಸೊ ಆ ಐಟಮ್ ಎಲ್ಲ ನಾನು ಚಿಕ್ಕ ಮಗನ್ನ ಸ್ಕೂಲ್ಗೆ ಬಿಡಬೇಕಾದ್ರೆ ಹೋಗ್ಬಿಟ್ಟು ತೊಗೊಂಡು ಬಂದೆ. ಇಕೆ ರಿಟೇಲ್ ಅಂತ ಹೇಳ್ಬಿಟ್ಟಿಲ್ಲ ಇದೆ. ಸೊ ಅಲ್ಲಿ ತೊಗೊಂಡು ಬಂದೆ. ಅದು ಏನೆಲ್ಲ ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಬನ್ನಿ. ಓ ಫ್ರೆಂಡ್ಸ್, ಇದಕ್ಕೆ ಪಿಜ್ಜಾಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಒಂದು ಸೆಕೆಂಡ್. ಆ್ಯಕ್ಚುಲಿ ಪಿಜ್ಜಾ ಬೇಸ್ ನಾನೇ ರೆಡಿ ಮಾಡೋಣ ಅಂದ್ಕೊಂಡೆ. ಸೊ ಟೈಮ್ ಆಗುತ್ತೆ, ಬೇಡ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡಬೇಕು ಅಂತೇಳಿ ರೆಡಿಮೇಡ್ ಪಿಜ್ಜಾ ಬೇಸ್ ತೊಗೊಂಡು ಬಂದೆ. ನೋಡಿ, ಎರಡಿದೆ. ಎರಡಕ್ಕೆ 35 ರುಪೀಸ್. ಇದು 2 ಬೇಸ್ ಬರುತ್ತೆ. ಮೀಡಿಯಮ್ ಸೈಜು 35 ರುಪೀಸು ಪಿಜ್ಜಾ ಬೇಸು. ಮತ್ತು ಪಿಜ್ಜಾ ಚಿಲ್ಲಿ ತೊಗೊಂಡು ಬಂದಿದ್ದೀನಿ, ಅದು ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಅಂತ. ಇದು ಬಂದು 10 ರುಪೀಸು. ಚೀಸ್ ತೊಗೊಂಡು ಬಂದಿದ್ದೀನಿ, ಚೀಸ್. ಇದು ಕಾಸ್ಟ್ ಇದರಲ್ಲೇನೋ 200 ಅಂತ ಹಾಕಿದ್ದಾರೆ, ಬಟ್ ಎಷ್ಟಾಯಿತು ಏನು ಅಂತ. 200 ರುಪೀಸ್ ಚೀಸ್. ಮತ್ತು ಪಿಜ್ಜಾ ಬೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂದರೆ ಮಾಡಿದಾಗ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡು ಬಂದೆ. ಇವಾಗ ಆಲ್ರೆಡಿ ರೆಡಿ ಇರೋವಂಥ ಪಿಜ್ಜಾ ಬೇಸ್ ತೊಗೊಂಡು ಬಂದಿರೋದ್ರಿಂದ ಇದೇನು ನೆಸೆಸಿಟಿ ಇಲ್ಲ ಇವಾಗ. ಸೊ ನೆಕ್ಸ್ಟ್ ನಾನು ಮಾಡಿದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಪಿಜ್ಜಾ ಕೆಚಪ್, ಇದು ಏನಿದೆ ಈ ಬೇಸ್ ಮೇಲೆ ಕೆಚಪ್ ಹಾಕಿ, ಟೊಮೆಟೊ ಕೆಚಪ್ ಇದೆ ಆಲ್ರೆಡಿ ಮನೆಯಲ್ಲಿ, ಅದನ್ನು ಹಾಕಿ ಅದಾದಮೇಲೆ ಒಂದು ಸಾಸ್ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ, ಮತ್ತು ಚೀಸು ಮತ್ತು ನಾವೇನೇನು ವೆಜಿಟೇಬಲ್ಸ್ ಅಂದರೆ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅಥವಾ ಓವನಲ್ಲಿ ಕುಕ್ ಮಾಡ್ಕೊಳ್ಳೋದು, ಇಷ್ಟೇ. ಮತ್ತು ಜೊತೆಗೆ ನಾನು ಜಸ್ಟ್ ಒಂದು ಚಾಕ್ಲೇಟ್ ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ನನ್ನ ಚಿಕ್ಕ ಮಗ ಸ್ವಲ್ಪ ಹಠ ಮಾಡ್ತಾನೆ, ಅವನಿಗೆ ಚಾಕ್ಲೇಟ್ ಕೊಡ್ತೀನಿ ಹಾಗೆ ಹೀಗೆ ಈ ಥರ ಹೊತ್ತು ಚಿನ್ನು ಬರಿ ಅಂತ ಹೇಳಿದ್ರೆ ಬೇಗ ಮಾಡ್ಕೊಳ್ತಾನೆ. ಸೊ ಹಂಗಾಗಿ ಚಾಕ್ಲೇಟ್ ತೊಗೊಂಡು ಬಂದಿದ್ದೀನಿ. ಓಕೆ, ಇವಾಗ ಪಿಜ್ಜಾ ಮಾಡೋದಕ್ಕೆ ಇಷ್ಟು ಐಟಮ್ ನೋಡಿದ್ರೆ ಅಲ್ವಾ. ಇವಾಗ ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬಂದು ಅದಾದಮೇಲೆ ಅಂದರೆ ನನಗೆ ಕಾರ್ನ್ ಬೇಕಿದೆ, ಕಾರ್ನನ್ನು ತೊಗೊಂಡು ಬರಬೇಕು. ಕ್ಯಾಪ್ಸಿಕಮ್ ಎಲ್ಲ ಮನೇಲಿದೆ, ಕಾರ್ನನ್ನು ತೊಗೊಂಡು ಬರಬೇಕು. ಹಾಗೆ ಆನ್ ದ ವೇ ಬರ್ತಾ ತೊಗೊಂಡು ಬರ್ತೀನಿ, ಓಕೆನಾ? ಹಾಗಾದ್ರೆ ಇವಾಗ ಫಸ್ಟ್ ಹೋಗಿ ಅವನನ್ನು ಕರ್ಕೊಂಡು ಬಂದೋಣ, ಬನ್ನಿ. ಸೊ ದೊಡ್ಡವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅದಾದ ನಂತರ ನಾನು ಅವನನ್ನು ಮನೇಲಿ ಬಿಟ್ಟು ಅದಾದಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರು ಚಿಕ್ಕ ಮಗನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಅವನಿಗೂ ಇವನಿಗೂ ಒಂದು 1/2 ಅವರ್ ಡಿಫ್ರೆನ್ಸ್ ಅಷ್ಟೇ, ಅಂದರೆ ಟೈಮಿಂಗ್ಸು. ಇವಾಗ ದೊಡ್ಡವನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಸೊ ಟೈಮಿಂಗ್ಸ್ ಅಷ್ಟು ಇದಿದೆ, 1/2 ಅವರು ಹೆಚ್ಚು ಕಡಿಮೆ. ಸೊ ಹಂಗೆ ನಾವು ಚಿಕ್ಕ ಮಗನ್ನ ಕರ್ಕೊಂಬರ್ಬೇಕಾದ್ರೆ ಈ ಥರ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಸಖತ್ತಾಗಿ ಅರೇಂಜ್ ಮಾಡಿದರು. ನೈಟ್ ಟೈಮ್ ಹೋಗಬೇಕಿತ್ತು, ಬಟ್ ಅದು ಟೈಮ್ ಆಗಿಲ್ಲ, ಮಳೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಅಂತೇಳಿ ಹೋಗಿಲ್ಲ. ಬಟ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಮುದ್ದಾಗಿ ಕಾಣಿಸ್ತಿದ್ದಾರೆ ಗಣಪತಿ. ನೋಡಿ, ನನಗಂತೂ ಸಖತ್ತು ಖುಷಿಯಾಯಿತು. ಏನೋ ಒಂಥರ ಅಟ್ರ್ಯಾಕ್ಟಿವ್ ಅನ್ನಿಸ್ತು, ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ನೋ ಥರ. ಸೊ ಹಂಗಾಗಿ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡು. ಸರ್ ಬನ್ನಿ ಸರ್, ಸ್ವಲ್ಪ ಬನ್ನಿ ಸರ್, ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಬನ್ನಿ ಬನ್ನಿ. ನಿಮ್ಮ ಹತ್ರ ಏನೋ ಕೇಳೋಕ್ಕಿದೆ, ಬನ್ನಿ ಸರ್. ಸರ್, ನೀವು ಇವತ್ತು ಎಕ್ಸಾಮ್ ಹೇಗೆ ಮಾಡಿದ್ರಿ ಸ್ವಲ್ಪ ಹೇಳಿ ಸರ್. ಹೇಳಿ ಸರ್, ಎಕ್ಸಾಮ್ ಹೇಗೆ ಮಾಡಿದ್ರಿ? ಚೆನ್ನಾಗಿ ಮಾಡಿದೆ. ಏನು 5 o'clockಗೆ ಇದೆಲ್ಲ ಪ್ರಿಪೇರ್ ಆಗ್ತಿದ್ರಲ್ಲ, ಹೇಗೆ ಮಾಡಿದ್ರಿ?
ಚೆನ್ನಾಗಿ ಮಾಡಿದೆ ಅಲ್ಲ, ಎಷ್ಟು ಮಾರ್ಕ್ಸ್ ಬರುತ್ತೇನೋ ಹೇಳು. ನಮ್ಗೆ ನಿನ್ನ ಕರೆಕ್ಷನ್ ಆಗಿದೆ. ಕಲೆಕ್ಷನ್ ಅಲ್ಲ, ಇವಾಗ ನೀನ್ ಬರ್ದಿರೋದು ನಿನ್ ಗೊತ್ತು ತಾನೆ. ಮತ್ತೆ ನನಗೆ ಎಷ್ಟು ಗೊತ್ತೋ ಅಷ್ಟು ಬರ್ದಿದ್ದೀನಿ. ಇಲ್ಲಿ ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀನಿ. ಅದ್ರ ಲಾಸ್ಟ್ ಒಂದು ಪಾಯಿಂಟು ಆಗಿಲ್ಲ, ಈಸ್ಕೊಬಿಟ್ರು. ಅಂದ್ರೆ ಎಷ್ಟು ಮಾರ್ಕ್ಸ್ ಕಡಿಮೆ ಆಗ್ಬೋದು? 80ಗೆ ಅಲ್ಲ 50ಗಲ್ಲ? ಹಾಫ್ ಮಾರ್ಕ್ಸ್ 50ಗಲ್ಲ? ಹಾಂ, ಹಾಗಾದ್ರೆ 50ಗೆ ಒಂದು 48 ಬರುತ್ತಾ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ, ನೋಡೋಣ ಬಂದಾಗ. ಒಂದು ಅಂದಾಜು ನಿನ್ ಬರ್ದಿರೋದ್ರ ಮೇಲೆ ನಿನ್ಗೆ ಹೋಪ್ಸಿಲ್ಲ ಅಂದ್ರೆ ಹೇಗೆ ಹೇಳು. 50ಗೆ 44 ಮೇಲೆ. 44 ಹೇಳಿರೋದು ಒಂದು ಬಿಟ್ಟಿದ್ದೀನಿ ಅಂತ ಅಲ್ವಾ? ಗೊತ್ತಿಲ್ಲ ಯಾವ್ದು, ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಓಕೆ ಬರ್ಲಿ ನೋಡೋಣ. ಸೊ ಇವಾಗ ಪಿಜ್ಜಾ ಮಾಡ್ಕೊಡ್ತೀನಿ, ತಿನ್ನಿ ಆಯ್ತಾ? ಮಾಡ್ತಾ ಇದ್ದೀನಿ. ಇವಾಗ ಪಿಜ್ಜಾ ಮಾಡ್ಕೊಟ್ಟು ಖುಷಿ ಪಡಿಸ್ತೀರಾ, ಅದಾದ್ಮೇಲೆ ನಾವು ರಿಸಲ್ಟ್ ತಗೊಂಡಾಗ ಕಮ್ಮಿ ಮಾರ್ಕ್ಸ್ ಬಂದ್ರೆ ನೀವು ಇನ್ನ ಮತ್ತೆ. ಸೊ ಫ್ರೆಂಡ್ಸ್, ನನ್ನ ಮಗನ ಮಾತುಕತೆ ನೋಡ್ಕೊಂಡು ಬಂದ್ರಿ ಅಲ್ವಾ? ಅವನು ಯಾವ ರೀತಿ ಬರ್ದಿದ್ದಾನೆ ಹೇಳು ಅಂತ ಅಂದರೆ ಈ ಕತೆ ಹೊಡಿತಿದ್ದಾನೆ. ಸೊ ಅದಾದಮೇಲೆ ಓಕೆ ಪಿಜ್ಜಾ ಮಾಡೋದಕ್ಕೆ ಅಂತೇಳಿ ಒಂದು ಪಿಜ್ಜಾ ಇದನ್ನು ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಬೆಣ್ಣೆ ಹಚ್ತಾ ಇದ್ದೀನಿ, ಅಮೂಲ್ ಅವ್ರದ್ದು ಬೆಣ್ಣೆ ಹಚ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಅದು ನಾವು ಪಿಜ್ಜಾ ಬೇಸ್ ಇಡ್ತೀವಲ್ವ, ಅದು ತಳದಲ್ಲಿ ತುಂಬ ಇದಾಗಬಾರ್ದು ಅಂತ ಹೇಳ್ಬಿಟ್ಟು, ಸಾಫ್ಟಾಗಿರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಮೊದಲಿಗೆ ಬೆಣ್ಣೆ ಹಚ್ಬಿಟ್ಟು ನಾನು ರೆಡಿ ಪಿಜ್ಜಾ ಬೇಸ್ ತೊಗೊಂಡು ಬಂದಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ದೆ. ಸೊ ಅದು ಮೀಡಿಯಮ್ ಸೈಜಲ್ಲಿ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಈ ಥರ ಒಳಗಡೆ ಎಲ್ಲ ನೀಟಾಗಿ ಇದಾಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಫೋರ್ಕ್ ಸ್ಪೂನಿಂದ ಏನು ಹೋಲ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಫ್ರೆಂಡ್ಸ್, ಇದಕ್ಕೆ ಇದು ಪಿಜ್ಜಾದು ಏನು ಇದು ಬರುತ್ತೆ ಅದನ್ನು ಏನು ಹೇಳ್ತಾರೆ, ಪಿಜ್ಜಾ ಸಾಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ್ದು ನೋಡಿ ಈ ಥರ ನೀಟಾಗಿ ಅದು ಸುತ್ತಲೂ ಫುಲ್ಲು ಕವರ್ ಆಗಬೇಕು. ನಾವೇನು ಅದು ಹಾಕಿದ್ದೀವಿ ಅದು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಮೇ ಬಿ ಆಲ್ಮೋಸ್ಟ್ ಎಲ್ರಿಗೂ ಇದು ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಬಟ್ ನಾನು ಮಾಡ್ತಿದ್ದೀನಿ ಅಂದರೆ ಈಗ ಮಕ್ಳಿಗೆ ಬೇಕು ಅಂದ್ರಲ್ಲ, ಹಂಗಾಗಿ ಮಾಡ್ತಾಯಿದ್ದೀನಲ್ಲ, ಅದ್ರ ಜೊತೆಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದನ್ನು ಹಾಕಾದ್ಮೇಲೆ ಸ್ವಲ್ಪ ನಾವು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಮತ್ತು ಅದ್ರ ಮೇಲೆ ಟೊಮೆಟೊ ಕೆಚಪ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ಫ್ರೆಂಡ್ಸ್ ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಅದು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹಾಗೆ ಆದಮೇಲೆ ನಾನು ಇದನ್ನು ಏನು ಮಾಯೋನೀಸ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಮಾಯೋನೀಸ್ನ ಮೊದಲಿಗೆ ನಾನು ಒಂದು ಮೊಟ್ಟೆ ಒಳಗಡೆ ಮಾಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ಸಾಕು, ಬೇಕಾದಾಗ ನಾನು ಮಾಡ್ಕೊತಾ ಇರ್ತೀನಿ, ಹಂಗಾಗಿ ಸ್ಟಾಕ್ ಏನು ಇಡಲ್ಲ ಮಾಡಿ. ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಏನು ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಆದಮೇಲೆ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡ್ರು, ಉಪ್ಪು ಮತ್ತು ಆಯಿಲು ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ನಾನು ಗ್ರೈಂಡ್ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಹೇಗೆ ಅಂತ ಹೇಳ್ಬಿಟ್ಟು, ತಿಕ್ನೆಸ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನೀವು ಗ್ರೈಂಡ್ ಮಾಡಬೇಕಾದ್ರೆ. ಸೊ ತಿಕ್ನೆಸ್ ಬಂದಿಲ್ಲ ಅನ್ನೋದಾದರೆ ಆಯಿಲ್ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡಾದಮೇಲೆ ಮತ್ತೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಾದಮೇಲೆ ಮತ್ತೆ ತೆಗೆದುಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಮತ್ತು ಪೆಪ್ಪರ್ ಪೌಡರು ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಅದೇನಾದರೂ ಇನ್ ಕೇಸ್ ನಿಮಗೆ ತೆಳ್ಳೆ ಅನ್ನಿಸ್ತಿದೆ, ಇನ್ನೂ ತಿಕ್ನೆಸ್ ಬೇಕು ಅಂತ ಅಂದರೆ ನಾವು ಆಯಿಲ್ ಆ್ಯಡ್ ಮಾಡಿದಷ್ಟು ಅದು ತಿಕ್ನೆಸ್ ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ತಿಕ್ನೆಸ್ ನನಗೆ ಬೇಕಾಗಿತ್ತು, ಹಂಗಾಗಿ ಈ ತಿಕ್ನೆಸ್ ಮಾಡ್ಕೊಂಡು, ಇನ್ನೂ ತಿಕ್ನೆಸ್ ಬೇಕಂದರೆ ಆಯಿಲ್ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಯಾವ ಬೇಸಲ್ಲಿ ಬೇಕೋ ಆ ಬೇಸಲ್ಲಿ ನಿಮಗೆ ತಿಕ್ನೆಸ್ ಬರುತ್ತೆ. ಅದಾದಮೇಲೆ ಫ್ರೆಂಡ್ಸ್, ನಾನು ಏನು ಪಿಜ್ಜಾ ಏನು ಇದಿತ್ತು ಆ ಒಂದು ಇದಕ್ಕೆ ಏನೆಲ್ಲ ಹಾಕಿದ್ದೆ, ಸಾಸ್ ಇದೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೇನೆ ನಾನು ಮಾಯೋನೀಸ್ ಏನು ರೆಡಿ ಮಾಡಿದ್ದೆ ಅದನ್ನು ಹಾಕಿ ಚೀಸ್ ಎಲ್ಲ ಹಾಕಿಬಿಟ್ಟು, ಅದಾದಮೇಲೆ ಏನು ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಮುಂಚೆನೇ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲನೂ ನೋಡಿ ಯಾವ ರೀತಿ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಇದು ಹಾಕ್ಕೋಬೇಕು. ಸೊ ನಾನು ಮೊದಲಿಗೆ ಈರುಳ್ಳಿ ಹಾಕಿದ್ದಾಯಿತು. ಅದಾದ ನಂತರ ಎಲ್ಲನೂ ಸ್ಲೈಸಾಗಿ ಇದನ್ನು ಏನು ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದನ್ನೆಲ್ಲ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ಇದು ಮೀಡಿಯಮ್ ಪಿಜ್ಜಾ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ಕಾರ್ನು ತೊಗೊಂಡು ಬಂದಿದ್ದೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ.
ಕಾರ್ನ್ ತೊಗೊಂಡು ಬಂದಿದ್ದೆ, ಇರಲಿಲ್ಲ. ಸೊ ಹಂಗಾಗಿ ಅದನ್ನು ಬಿಡಿಸಿ ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆಲ್ಮೋಸ್ಟ್ ಕಾರ್ನ್ ಎಲ್ಲ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಅದನ್ನು ತೊಗೊಂಡು ಬಂದು ಅದ್ರ ಜೊತೆಗೆ ಆ್ಯಡ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಮನೇಲಿ ಇತ್ತು, ಬಟ್ ಅದು ಹೋಗಿತ್ತು, ನಾನು ನೋಡಿಕೊಂಡೇ ಇರಲಿಲ್ಲ. ಹಂಗಾಗಿ ಅದನ್ನು ಆ್ಯಡ್ ಮಾಡಿಲ್ಲ. ಅದಾದ ನಂತರ ಮತ್ತೆ ಏನಿದೆ ಚೀಸ್ ಮೇಲ್ಗಡೆ ಎಷ್ಟು ಬೇಕೋ ಅದೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದು ರೆಡಿ ಆಯಿತು. ಅದಾದಮೇಲೆ ಸ್ವಲ್ಪ ನಾವು ಮತ್ತೆ ಬಟರ್ ಅಂದರೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ, ಅಮೂಲ್ ಅವ್ರದ್ದು. ಸ್ವಲ್ಪ ಇದಾಗಿ ಬರಲಿ ಅಂತ, ಕ್ರಿಸ್ಪಿ ಒಂಥರ ಚೆನ್ನಾಗಾಗುತ್ತೆ ಸಾಫ್ಟಾಗಿ ನೋಡಿ. ಫೈನಲಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಓವನ್ನಲ್ಲಿ ಇಡ್ತಾ ಇದ್ದೀನಿ ನೋಡಿ. ಓವನಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಓವನಲ್ಲಿ ಇಡಬೇಕು. ಇಟ್ಟಾದಮೇಲೆ ಕ್ಲೋಸ್ ಮಾಡಿ ಟೈಮಿಂಗ್ಸು ಎಷ್ಟು ಡಿಗ್ರಿ ಇದರಲ್ಲಿ ಬೇಯಿಸ್ಕೊಳ್ಬೇಕು ಅಂತೆಲ್ಲ ಹೇಳಿ ಸೆಟ್ ಮಾಡಾದಮೇಲೆ ನಾನು 8 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಸೊ ನೋಡಿ ಯಾವ ಥರ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೀವು ನೋಡ್ಬೋದು. ನಾನು ತೋರಿಸ್ತೀನಿ ಯಾವ ರೀತಿ ಮೆಲ್ಟ್ ಆಗ್ತಿದೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ನೋಡಿ. ಸ್ಟಾರ್ಟ್ ಮಾಡಿದ ತಕ್ಷಣ ಮೆಲ್ಟ್ ಆಗೋಲ್ಲ, ಸ್ವಲ್ಪ ಹೀಟ್ ಆಗಬೇಕು. ಆ್ಯಕ್ಚುಲಿ ನಾನು ಓವನ್ನ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಬೇಗನೆ ಆಗುತ್ತೆ ನೋಡಿ. ಇವಾಗ ನೋಡಿ ಬೇಗನೆ ಕುಕ್ ಆಗ್ತಿದೆ, ಮೆಲ್ಟ್ ಆಗ್ತಿದೆ ನೋಡಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕುಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ನೀಟಾಗೆಲ್ಲ ಮೆಲ್ಟಾಗಿ ನೀಟಾಗಿ ಕುಕ್ ಆಗ್ತಿದೆ ನೋಡಿ. ಸೊ ಫ್ರೆಂಡ್ಸ್ ಏನು ಗೊತ್ತಾ, ನಾನು ಆಲ್ರೆಡಿ ಇವಾಗ ಪಿಜ್ಜಾ ಒಳಗಡೆ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ. ಸೊ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನನ್ನ ಫ್ರೆಂಡು ಮತ್ತು ನನ್ನ ಮಗ ಇಬ್ಬರು ಹೇಳ್ತಾರೆ. ಮತ್ತು ಚಿಕ್ಕವನ್ನ ಕರ್ಕೊಂಡು ಬರಬೇಕು. ಚಿಕ್ಕವನ್ನ ಕರ್ಕೊಂಡು ಬಂದು ಆದಮೇಲೆ ಸೊ ನಾನು ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ತಿಂದು ನಿಮ್ಗೆ ಹೇಳ್ತೀನಿ, ಓಕೆನಾ? ಸೊ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಸೊ ನೋಡೋಣ ಹೇಗಿರುತ್ತೆ ಅಂತ, ಓಕೆನಾ? ಸೊ ಫೈನಲಿ ಕಂಪ್ಲೀಟ್ ಆಗಿದೆ. ಯಾವ ರೀತಿ ಬಂದಿದೆ ನೋಡಿ. ಸ್ವಲ್ಪ ಏನೋ ಬ್ರೌನಿಷ್ ಆಗಿಬಿಡಿದೆ. ಸೊ ನೋಡಿ ಫೈನಲಿ ಈ ಥರ ನೀಟಾಗೇನೋ ಮೆಲ್ಟಾಗಿ ಚೆನ್ನಾಗಿ ಏನೋ ಬೆಂದಿದೆ. ಸ್ವಲ್ಪ ಏನೋ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದ್ಕೊಳ್ತೀನಿ. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ಕಡಿಮೆ ಇಡಬೇಕು. ಓಕೆ, ಅಂದರೆ ನಾನು ಓವನಲ್ಲಿ ಫಸ್ಟ್ ಟೈಮ್ ಪಿಜ್ಜಾ ಮಾಡಿದ್ದು. ನಾರ್ಮಲ್ ಇದರಲ್ಲಿ ನಾನು ಮಾಡ್ತಾಯಿದ್ದಿದ್ದು. ಓವನಲ್ಲಿ ಮಾಡಿದ್ರಿಂದ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿಯಾಗಿ ಈ ಥರ ಆಗಿದೆ. ಓಕೆ, ಫೈನಲಿ ನೋಡಿ ಫ್ರೆಂಡ್ಸ್, ಈ ಥರ ಪಿಜ್ಜಾ ರೆಡಿಯಾಗಿದೆ. ನೋಡೋಣ ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ, ಓಕೆನಾ? ಫ್ರೆಂಡ್ಸ್ ಫೈನಲಿ ಪಿಜ್ಜಾ ರೆಡಿಯಾಗಿದೆ, ನೋಡಿ ಹೋಗಿದೆ ಅಂತ ಹೇಳಿ ಅವ್ರದ್ದು ಒಪಿನಿಯನ್ನೇ ಕೇಳೋಣ, ಓಕೆನಾ? ಸೊ ಸಾಸ್ ಬೇಕಂದ್ರೆ ಚಿನ್ನು ಸಾಸ್ ಎತ್ಕೋ ಅಲ್ಲಿ. ಅಮ್ಮ ಹೇಗಿದೆಯೇ ತಿಂದು ಹೇಳು. ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸೀರಿಯಸ್ಲಿ ಚೆನ್ನಾಗಿದೆಯಾ? ವಾವ್, ಚೆನ್ನಾಗಿದೆಯಾ ಮೊಟ್ಟು? ಓಕೆ, ಸೊ ಅವರೆಲ್ಲ ತಿಂತಾ ಇದ್ದಾರೆ. ಸೊ ನಾನು ತಿಂದು ಹೇಗೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ನಾನು ಕೆಚಪ್ ಆ್ಯಡ್ ಮಾಡ್ಕೊಳ್ತೀನಿ. ಚರ ಯಮ್ಮಿ. ಇಲ್ಲಿ ನೋಡ್ರಿ ಎಲ್ಲ